ಕಾಲು ಎಳೆಯುವವರ ಮುಂದೆ ಧೈರ್ಯದಿಂದ ಬಾಳು, ಆಡಿಕೊಳ್ಳುವವರ ಮುಂದೆ ಅದ್ಧೂರಿಯಿಂದ ಬಾಳು, ವೈರಿಗಳ ಮುಂದೆ ತಲೆ ಎತ್ತಿ ಬಾಳು, ಪ್ರೀತಿಸುವವರ ಮುಂದೆ ತಲೆ ತಗ್ಗಿಸಿ ಬಾಳು. ಜವಾಬ್ದಾರಿ ಇಲ್ಲದವನು ಬೆಳಗ್ಗೆ ಏಳಲು 100 ಬಾರಿ ಯೋಚನೆಯನ್ನು ಮಾಡುತ್ತಾನೆ, ಆದರೆ ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲಿಯೂ ಕೂಡ ಎದ್ದು ನಿಲ್ಲುತ್ತಾನೆ. ಬಯಸಿದ್ದೆಲ್ಲವೂ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ, ಇದು ಬದುಕಿನ ಸೂತ್ರ. ಸಿಕ್ಕಿದ್ದೆಲ್ಲವೂ ಕೂಡ ಸದಾ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ವಿಧಿಯ ಪಾತ್ರ ಅವನಿಚ್ಛೆಯಷ್ಟೇ ಉಳಿಯುವುದು, ಅವನು ಕೊಟ್ಟಷ್ಟೇ ಪಡೆದು ಸಾಗಬೇಕು. ಬದುಕು ಎಲ್ಲಿ ನೆಪ ಮಾತ್ರ. ನಗುವ ಮೊಗದಲ್ಲಿ ಬೆಟ್ಟದಷ್ಟು ನೋವಿದೆ, ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ. ಕನಸ ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ, ಛಲವಿರುವ ಜೀವನದಲ್ಲಿ ಗುರಿ ಮುಟ್ಟುವಂತಹ ಒಲವಿದೆ. ಕೋಟೆ ಕಟ್ಟಿಕೊಂಡವ ಮಾತ್ರ ರಾಜನಲ್ಲ, ಗುಡಿಸಲಲ್ಲೇ ಅರಮನೆ ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ನಡೆಸುವವನು ಕೂಡ ಒಂದು ತರಹ ರಾಜ ಇದ್ದಂತೆಯೇ ಆಗುವುದು. ವಿದ್ಯೆ ಗಳಿಸಿ ಪಂಡಿತನಾಗು, ಹಣ ಗಳಿಸಿ ಕೋಟ್ಯಾಧೀಶನಾಗು, ಪ್ರೀತಿ ಗಳಿಸಿ ಜನನಾಯಕನಾಗು, ಆದರೆ ಬಳಲಿ ಬಂದವರಿಗೆ ನೆರಳು ನೀಡದ ಮುಳ್ಳಿನ ಮರವಾಗಬೇಡ. ಕರ್ಮ ಮಾಡುವುದು ನಿನ್ನ ಹಕ್ಕು, ಫಲ ನೀಡುವುದು ನನ್ನ ಕೆಲಸ. ನನ್ನ ಮೇಲೆ ವಿಶ್ವಾಸವನ್ನಗಿಡು, ನಿನ್ನ ಜೀವನದ ಭಾರ ನಾನು ಹೊರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಕರ್ಮವನ್ನು ಮಾಡುವುದನ್ನು ಮಾತ್ರ ನಮ್ಮ ಕೆಲಸವಾಗಿಸಿಕೊಂಡು ಆ ಕೆಲಸದಲ್ಲಿ ನಾವು ನಿರತರಾಗಿರುವುದನ್ನು ಕಲಿತುಕೊಳ್ಳಬೇಕು. ಕೆಲವು ವಿಷಯಗಳು ಮನುಷ್ಯರಿಗೆ ಅನುಭವಿಸಿದ ಮೇಲೆಯೇ ಅರ್ಥವಾಗುವುದು, ಮತ್ತೊಬ್ಬರು ಹೇಳಿದರೆ ತಲೆಗೆ ಹೋಗುವುದೇ ಇಲ್ಲ. ಯಾರೂ ಕೂಡ ಯಾವುದನ್ನು ಕೂಡ ಒತ್ತಾಯ ಮಾಡುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಯಾವುದು ಕೂಡ ಸುಖ ಸುಮ್ಮನೆ ಯಾರಿಗೂ ಕೂಡ ಅರಿವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಜೀವನದಲ್ಲಿ ಕರಗುವ ಸಕ್ಕರೆಗೆ ಸೇರುವಂತಹ ಇರುವೆಗಳು ಇದ್ದೇ ಇರುತ್ತದೆ, ಅದೇ ರೀತಿ ಕರಗುವಂತಹ ಉಪ್ಪಿಗೆ ಸೇರುವುದೇ ಇಲ್ಲ. ಹಾಗೆಯೇ ಕರಗುವಂತಹ ಹಣಕ್ಕೆ ಸೇರುವ ಸಂಬಂಧಗಳು ಮರಗುವಂತಹ ಸಂಬಂಧಗಳಿಗೆ ಸೇರುವುದೇ ಇಲ್ಲ. ವಿಪರ್ಯಾಸವಾದರೂ ಕೂಡ ಇದು ಸತ್ಯವಾಗಿರುವಂತಹ ಮಾತು. ಇಂದಿನ ಸಮಾಜದಲ್ಲಿ ಎಲ್ಲರೂ ಕೂಡ ಹಣಕ್ಕೆ ಹೆಚ್ಚಿನ ಒಂದು ಬೆಲೆಯನ್ನು ಕೊಡುತ್ತಾರೆ, ಆದರೆ ಸಂಬಂಧಕ್ಕೆ ಬೆಲೆ ಕೊಡುವಂಥವರು ಸಿಗುವುದು ವಿರಳ. ಜೀವನದಲ್ಲಿ ಒಂದು ಸಲವಾದರೂ ಕೂಡ ಸೋಲುವುದನ್ನು ಕಲಿತುಕೊಳ್ಳಬೇಕು. ಆ ಸೋಲಿನ ಪಾಠ ಎನ್ನುವುದು ನಿಮ್ಮ ಜೀವನಕ್ಕೆ ನಾಣ್ಣುಡಿಯಾಗುತ್ತದೆ ಎನ್ನುವುದನ್ನು ಮರೆಯಬಾರದು. ಆ ಸೋಲಿನಿಂದ ನೀವು ಕಲಿತಿರುವಂತಹ ಪಾಠದಿಂದ ನಿಮ್ಮ ಇಡೀ ಜೀವನವೇ ಬದಲಾವಣೆಯಾಗುತ್ತಾ ಸಾಗುವುದು. ಹಾಗಾಗಿ ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗಲೇ ಮನುಷ್ಯ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಬಡವರಿಗೆ ಏನೂ ಕೂಡ ಇಲ್ಲದೆ ಇದ್ದರೂ ಭಗವಂತನು ಇದ್ದೇ ಇರುತ್ತಾನೆ ಅನ್ನುವಂತಹ ಧೈರ್ಯದಿಂದ ಬದುಕುತ್ತಿರುತ್ತಾರೆ. ಶ್ರೀಮಂತರು ಈ ಸಂಪತ್ತು ಹೋದರೆ ನಾವು ಬದುಕುವುದು ಹೇಗೆ ಎನ್ನುವ ಭಯದಿಂದಲೇ ಒಂದಲ್ಲ ಒಂದು ದಿನ ಸತ್ತು ಹೋಗಿರುತ್ತಾರೆ. ನನ್ನಿಂದಲೇ ಬೆಳೆದ ಮರವು ಅನ್ಯರಿಗೆ ನೆರಳಾಗುತ್ತದೆ, ಹಾಗೆಯೇ ನನ್ನಿಂದ ಬೆಳೆದ ಜನರು ನಿಮ್ಮ ಬಾಯಿಗೆ ಕತ್ತಲಾಗುತ್ತಾರೆ. ಇತರರ ಬಾಳಿಗೆ ಬೆಳಕಾಗಲಿ ಬಿಡಿ. ಜೀವನ ಎನ್ನುವುದು ಯಾವುದೂ ಕೂಡ ನಾವು ಅಂದುಕೊಂಡಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಕುವ ಬಟ್ಟೆಯನ್ನು ನೋಡಿ ಎಂದಿಗೂ ಕೂಡ ಸ್ನೇಹಿತರನ್ನು ಅಥವಾ ಸ್ನೇಹವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಬಟ್ಟೆಗಿಂತ ಬಟ್ಟೆ ಒಳಗಡೆ ಇರುವಂತಹ ಮನಸ್ಸು ಎನ್ನುವುದು ತುಂಬಾ ಮಹತ್ವವಾದದ್ದು. ಮನಸ್ಸನ್ನು ನೋಡಿ ನಿಮ್ಮ ಸ್ನೇಹವನ್ನಾಗಲಿ ಪ್ರೀತಿಯನ್ನಾಗಲಿ ಬಯಸಿ, ಏಕೆಂದರೆ ಮನಸ್ಸು ಎನ್ನುವುದು ಶಾಶ್ವತವಾಗಿ ಇರುತ್ತದೆ. ಬಟ್ಟೆ ಎನ್ನುವುದು ಯಾವಾಗ ಹರಿದು ಹೋಗುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಜನ ನಿನ್ನನ್ನು ನೆನಪಿಸಿಕೊಳ್ಳುವುದು ಎರಡೇ ಕಾರಣಕ್ಕೆ. ಒಂದು, ನೀನು ಅವರಿಗೆ ಬೇಕಾದಾಗ. ಎರಡು, ನೀನು ಅವರಿಗಿಂತ ಎತ್ತರಕ್ಕೆ ಬೆಳೆದಾಗ. ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಹಾದಿಯಲ್ಲಿ ಮುಳ್ಳು ಇದ್ದರೆ ಕಾಲಿಗೆ ನೋವು, ಸಂಬಂಧಗಳಲ್ಲಿ ಸುಳ್ಳು ಇದ್ದರೆ ಮನಸ್ಸಿಗೆ ನೋವು. ನಮ್ಮ ಸತ್ಯತೆಯನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳದೇ ಇದ್ದಲ್ಲಿ ಆದರೂ ನಾವು ನಮ್ಮ ಮೌಲ್ಯ ಬಿಡಲೇಬಾರದು.
ನಿಜವಾದವರು ಸಮಯಕ್ಕೆ ತಾನೇ ಗೊತ್ತಾಗುತ್ತದೆ. ಹಾಗಾಗಿ ಸಮಯಕ್ಕೆ ಗೊತ್ತಿದೆ ಯಾರಿಗೆ ಯಾವುದನ್ನು ಕೊಡಬೇಕು, ಯಾರಿಗೆ ಯಾವುದನ್ನು ಕೊಟ್ಟಿರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು. ಹಾಗಾಗಿ ಜೀವನದಲ್ಲಿ ಸಮಯಕ್ಕೆ ಬೆಲೆಯನ್ನು ಕೊಟ್ಟು ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಗಮನವನ್ನು ಕೊಡಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ಕಷ್ಟಗಳು ಎನ್ನುವಂತಹ ಒಂದು ಭಾರವನ್ನು ಜೀವನದಲ್ಲಿ ಆಗಾಗ ಹೊರುತ್ತಲೇ ಇರಬೇಕು. ಕಷ್ಟ ಎನ್ನುವಂತಹ ಭಾರ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ಕೆಳಗೆ ಇಳಿದು ಹೋಗುತ್ತದೆ. ಕಷ್ಟಗಳು ಎಂಬ ಕತ್ತಲು ಸರಿದು ಬೆಳಕು ಎಂಬ ಸುಖವು ಮುಂದೆ ನಿಮ್ಮ ಜೀವನದಲ್ಲಿ ಬರುತ್ತದೆ. ಆತ್ಮವಿಶ್ವಾಸ ಮತ್ತು ಛಲ ಎನ್ನುವುದು ನಿಮ್ಮದಾಗಲಿ. ಅಂಧಕಾರವನ್ನು ಮೀರಿ ಬೆಳಕು ನೀಡುವುದರಿಂದ ದೀಪಕ್ಕೆ ಬೆಲೆ. ಹಾಗೆಯೇ ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಈ ಬದುಕಿಗೊಂದು ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗುವುದು. ತಕ್ಕಡಿಯಲ್ಲಿ ಜೀವಂತ ಕಪ್ಪೆಗಳನ್ನು ಇಟ್ಟು ತೂಕ ಮಾಡಲು ಹೇಗೆ ಸಾಧ್ಯವೇ ಇಲ್ಲವೋ ಹಾಗೆಯೇ ಮನುಷ್ಯರಿಗೆ ದೇವರು ಎಷ್ಟೇ ಕೊಟ್ಟಿದ್ದರೂ ಕೂಡ ತೃಪ್ತಿಯನ್ನು ಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಎಷ್ಟು ಇರುತ್ತದೆಯೋ ಅಷ್ಟರಲ್ಲಿಯೇ ಮನುಷ್ಯನಾದವನು ತೃಪ್ತಿಯನ್ನು ಕಾಣುವುದನ್ನು ನೋಡಬೇಕು. ಅತಿಯಾಗಿ ಆಸೆ ಪಟ್ಟರೆ ಅತಿಯಾದ ನರಕಕ್ಕೆ, ಅತಿಯಾದ ನೋವಿಗೆ ನಾವು ಒಳಗಾಗುವುದು ಸಹಜ. ಅರ್ಥವಾಗದೇ ಹೋದರೆ ಮೌನವಾಗಿ ಇರುವುದು ಒಳ್ಳೆಯದು. ನೀನೆಂದು ಯಾರಿಗೂ ಕೂಡ ಅರ್ಥೈಸುವ ಅಗತ್ಯವೇ ಇಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದರೆ ಗೌರವಿಸು, ಬರದೇ ಇದ್ದರೆ ತಿರಸ್ಕರಿಸು. ಆದರೆ ನಿನ್ನನ್ನು ಕೈ ಬಿಡದ ತಂದೆ ತಾಯಿಗೆ ಯಾವತ್ತಿಗೂ ಕೂಡ ನಮಸ್ಕಾರ ಮಾಡುವುದನ್ನು ಕಲಿತುಕೋ. ಜೀವನದಲ್ಲಿ ತೊಂದರೆಗಳು ಬರುವುದು ಸಹಜ. ಆ ತೊಂದರೆಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಮನುಷ್ಯನ ಜೀವನದಲ್ಲಿ ಉನ್ನತವಾಗಿರುವಂತಹ ಹಂತವನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ಬರುತ್ತಿರುವಂತಹ ಎಲ್ಲ ತೊಂದರೆಗಳನ್ನು ಕೂಡ ಜೀವನದಲ್ಲಿ ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ದುಃಖದಲ್ಲಿ ಇದ್ದಾಗ ಕರೆಯದೆಯೇ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆಯೇ ಕೊಡಬೇಕು. ಇಷ್ಟಕ್ಕೆ ಕೇಳಿದರೆ ಅಷ್ಟೇ ಕೊಡಬೇಕು. ಇದೆಂದು ತೋರಿಸುವುದಕ್ಕೆ ಹೋಗಬಾರದು, ಇಲ್ಲವೆಂದು ಸಾರಲೂಬಾರದು. ಇದ್ದು ಇಲ್ಲದಂತೆ ಇರಬೇಕು. ಸತ್ತರೂ ಬದುಕಿದವರಂತೆ ಇರಬೇಕು. ಏಕೆಂದರೆ ಜೀವನ ಇದು. ಯಾವಾಗ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ, ವರ್ಣನೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ನಡೆಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಮುಂದಿನ ಪೀಳಿಗೆಗೆ ಕೆಡಕಾಗುತ್ತದೆ. ನಮ್ಮ ನುಡಿಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಸಂಬಂಧಗಳು ಕೆಡುತ್ತದೆ. ನಮ್ಮ ನೋಟದಲ್ಲಿ ವ್ಯತ್ಯಾಸವಾದರೆ ನಮ್ಮ ಮನಸ್ಸು ಕೆಡುತ್ತದೆ. ನಮ್ಮ ನಡೆ, ನುಡಿ, ನೋಟ ಸರಿಯಿದ್ದರೆ ನಮ್ಮ ಬದುಕು ಎನ್ನುವುದು ಸುಂದರವಾಗುತ್ತದೆ. ಜೀವನದಲ್ಲಿ ನೂರಾರು ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ಒಂದು ಸಂಬಂಧವಿದ್ದರೆ ಸಾಕು. ಅದು 100 ಸಂಬಂಧಗಳಿಗೆ ಸಮವಾಗುತ್ತದೆ. ಹಾಗೆಯೇ ಜೀವನದಲ್ಲಿ ನಂಬಿಕೆ ಎನ್ನುವುದು ಗಾಜಿನಂತೆ, ಅದನ್ನು ಚೂರು ಮಾಡಬೇಡಿ. ಸಂಬಂಧ ಎನ್ನುವುದು ದಾರದಂತೆ, ಅದನ್ನು ತುಂಡು ಮಾಡಬೇಡಿ. ಜೀವನ ಎನ್ನುವುದು ನದಿಯಂತೆ, ಅದನ್ನು ಕಲುಷಿತ ಮಾಡಲೇಬೇಡಿ. ಜೀವನ ಎನ್ನುವುದೇ ಹಾಗೆ. ಯಾವುದನ್ನು ಕೂಡ ನಾವು ಹೋಲಿಕೆ ಮಾಡಿಕೊಂಡು ಜೀವನವನ್ನು ನಿರ್ವಹಿಸುವುದಕ್ಕೆ ಅಸಾಧ್ಯ. ಜೀವನ ಎನ್ನುವುದು ಯಾವ ರೀತಿಯಾಗಿ ಬರುತ್ತದೆಯೋ ಆ ರೀತಿಯಾಗಿ ಬದುಕುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಜೀವನದಲ್ಲಿ ಉನ್ನತವಾಗಿರುವಂತಹ ಹಂತಕ್ಕೆ ತಲುಪುವುದಕ್ಕೆ ಸಾಧ್ಯವಾದೀತು. ಹಣದಿಂದ ಬರುವಂತಹ ಪ್ರೀತಿ ದೀಪದ ತರಹ, ಎಣ್ಣೆ ಇರುವವರೆಗೆ ಮಾತ್ರ ಬೆಳಕು ಕೊಡುತ್ತದೆ. ಆದರೆ ಮನಸ್ಸಿನಿಂದ ಬರುವಂತಹ ಪ್ರೀತಿ ಸೂರ್ಯನ ತರಹ ಸೃಷ್ಟಿ ಇರುವವರೆಗೆ ಬೆಳಕನ್ನು ಕೊಡುತ್ತದೆ. ಜೀವನದಲ್ಲಿ ಯಾವಾಗಲೂ ಕೂಡ ಪ್ರೀತಿಯನ್ನು ಗಳಿಸಿಕೊಳ್ಳುವುದನ್ನು ನೋಡಿ. ನಿನ್ನ ಒಂದೇ ಒಂದು ನಗು ಸಾಕು ನನ್ನ ದಿನ ಬೆಳಗಿಸಲು. ನಿನ್ನ ಒಂದೇ ಒಂದು ಮಾತು ಸಾಕು ನನ್ನ ನೋವನ್ನು ಮರೆಸಲು. ಈ ಜಗತ್ತು ಏನೇ ಹೇಳಲಿ ನನಗೆ ನೀನೇ ಸಾಕು. ಉಸಿರಿರುವ ತನಕ ನಿನ್ನ ಪ್ರೀತಿಯೇ ಸಾಕು ಎಂದು ಹೇಳುವುದು ಸುಲಭ. ಆದರೆ ನಿಜ ಜೀವನದಲ್ಲಿ ಯಾವುದೂ ಕೂಡ ಇದು ಅಷ್ಟು ಸಾಧ್ಯವಾಗುವುದಿಲ್ಲ. ಅಕ್ಕಿಯಲ್ಲಿ ಕಲ್ಲು ಬಂದರೆ ಬೇರ್ಪಡಿಸಬಹುದು, ಆದರೆ ಸಂಬಂಧಗಳಲ್ಲಿ ಸುಳ್ಳು ಬಂದರೆ ನೋವು ಹೆಚ್ಚಾಗುತ್ತದೆ. ನಂಬಿಕೆ ಒಮ್ಮೆ ಮುರಿದರೆ ಮರು ಜೋಡಣೆ ಕಷ್ಟ. ಆದರೂ ಪಾಠ ಕಲಿತು ಮುಂದೆ ನಡೆಯಬೇಕು. ಜೀವನದಲ್ಲಿ ಜಾಗರೂಕತೆ ಎನ್ನುವುದು ಇರಲೇಬೇಕು ನೋಡಿ. ಏಕೆಂದರೆ ಯಾವಾಗ ಹೇಗೆ ಜೀವನ ಎನ್ನುವುದು ಬದಲಾಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ.
ಜೀವನವೇ ಒಂದು ನಾವು ಯಾರೂ ಕೂಡ ಊಹೆಯನ್ನು ಮಾಡಿರದೇ ಇರುವಂತಹ ತಿರುಳನ್ನು ನಮ್ಮ ಜೀವನದಲ್ಲಿ ತರುತ್ತದೆ. ಯಶಸ್ಸು ಎನ್ನುವುದು ಶಿಸ್ತು, ಕಠಿಣವಾಗಿರುವಂತಹ ಶ್ರಮ, ಏಕಾಗ್ರತೆ, ಕೌಶಲ್ಯ, ಅದೃಷ್ಟವೇ ಮೊದಲಾದ ಭಿನ್ನ ಭಿನ್ನ ಬೋಗಿಗಳ ರೈಲು, ಆದರೆ ಇಂಜಿನ್ ಮಾತ್ರ ಆತ್ಮವಿಶ್ವಾಸವೇ ಆಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಘಟನೆಗಳು ಸಂಭವಿಸಿದರೂ ಯಾವುದೇ ಕಾರಣಕ್ಕೂ ಕೂಡ ನಾವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಅಕ್ಕಿಯಲ್ಲಿ ನೆಲ್ಲು, ರಾಗಿಯಲ್ಲಿ ಕಲ್ಲು, ಹಾದಿಯಲ್ಲಿನ ಮುಳ್ಳು, ಸಂಬಂಧದೊಳಗೆ ಸುಳ್ಳು ಇದ್ದಾಗ ಮುಲಾಜಿಲ್ಲದೆ ದೂರ ಎಸೆದು ತಿರುಗಿಯೂ ಸಹ ನೋಡಬಾರದು. ಏಕೆಂದರೆ ನೋಡಿದರೆ ನಮ್ಮ ಜೀವನವೇ ವ್ಯರ್ಥವಾಗುವುದು. ಅಪಾಯವು ಶತ್ರುಗಳಿದ್ದಂತಲ್ಲ, ನಮ್ಮ ಸುತ್ತಮುತ್ತಲೂ ಇರುವಂತಹ ನಮ್ಮ ಸಂಬಂಧಿಕರಿಂದ ಬರುತ್ತದೆ. ಏಕೆಂದರೆ ದೋಣಿ ಮುಳುಗಿಸುವುದು ಹೊರಗಿನ ನೀರಿನಿಂದ ಅಲ್ಲ, ಅದರೊಳಗೆ ಬರುವಂತಹ ಒಂದೇ ಒಂದು ರಂಧ್ರದಿಂದ. ಹಿತ ಶತ್ರುಗಳ ಮಾತುಗಳು ಸಕ್ಕರೆಯಂತೆ, ಅಜಾತ ಶತ್ರುಗಳ ಮಾತುಗಳು ಉಪ್ಪಿನಂತೆ. ಉಪ್ಪಿಗೆ ಹುಳು ಬೀಳದು, ಕರೆಗೆ ಹುಳು ಬೀಳದೆ ಇರುವಂತಹ ಇತಿಹಾಸವೇ ಇಲ್ಲ. ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂದರೆ ಬಂದಂತೆ ಬದುಕಬೇಕು, ನುಡಿದಂತೆ ನಡೆಯಬೇಕು, ಗೆದ್ದರೂ ಬಾಗಬೇಕು. ಮನಸ್ಸಿನಲ್ಲಿ ನೋವಿದ್ದರೂ ಕೂಡ ಮುಖದಲ್ಲಿ ಮಂದಹಾಸ ಇರಬೇಕು. ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು. ಸತ್ತರೂ ಕೂಡ ಮುಂದೆ ಜೀವನದಲ್ಲಿ ನಗು ನಗುತ್ತಾ ಇರುವುದನ್ನು ಕಲಿತುಕೊಳ್ಳಬೇಕು. ಜೀವನವೇ ಹಾಗೆ. ಬದುಕಿನಲ್ಲಿ ಯಶಸ್ಸಿಗಿಂತಲೂ ಕೂಡ ತೃಪ್ತಿ ಮುಖ್ಯವಾಗುತ್ತದೆ. ಯಶಸ್ಸನ್ನು ಬೇರೆಯವರು ಅಳೆಯುತ್ತಾರೆ, ಸಮಾಧಾನ ತೃಪ್ತಿಯನ್ನು ನಮ್ಮ ಮನಸ್ಸು, ಹೃದಯ ಎನ್ನುವುದು ಅಳೆಯುತ್ತದೆ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವನ್ನ ಸ್ವೀಕರಿಸುವಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ನೋವು ಕೊಟ್ಟವರೇ ನಮಗೆ ಮಾರ್ಗದರ್ಶಕರು, ನಂಬಿಸಿ ಮೋಸ ಮಾಡಿದವರೇ ನಮಗೆ ಗುರುಗಳು, ಕಷ್ಟ ಕೊಟ್ಟವರೇ ನಮಗೆ ಹಿತೈಷಿಗಳು, ಅವಮಾನ ಮಾಡಿದವರೇ ನಮಗೆ ಸ್ಫೂರ್ತಿದಾತರು, ಕಾಲೆಳೆದವರೇ ನಮಗೆ ಶಕ್ತಿದಾತರು, ತಿರಸ್ಕಾರ ಮಾಡಿದವರೇ ನಮಗೆ ಪುರಸ್ಕಾರವನ್ನು ಮಾಡುವಂಥವರು. ಹಾಗಾಗಿ ಅಂಥವರನ್ನು ಜೀವನದಲ್ಲಿ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಆತ್ಮವಿಶ್ವಾಸ ಎನ್ನುವುದು ನಿಮ್ಮದಾಗಲಿ. ಜೀವನ ಎನ್ನುವುದು ಒಂದೇ ರೀತಿಯಾಗಿ ಇರುವುದಕ್ಕೆ ಅಸಾಧ್ಯ. ಪ್ರಯತ್ನವನ್ನು ಎಂದಿಗೂ ಕೂಡ ನಿಲ್ಲಿಸುವುದಕ್ಕೆ ಹೋಗಲೇಬೇಡಿ. ಭರವಸೆಯನ್ನು ಯಾವತ್ತಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ದಿನ ಬಂದೇ ಬರುತ್ತದೆ ಎನ್ನುವಂತಹ ಆತ್ಮವಿಶ್ವಾಸದೊಂದಿಗೆ ಜೀವನದಲ್ಲಿ ಮುಂದುವರಿಯುವುದನ್ನು ಕಲಿತುಕೊಳ್ಳಿ. ಅಂದಾಗ ಮಾತ್ರ ನೀವು ಅರ್ಧ ಜೀವನದಲ್ಲಿ ಗೆದ್ದಂತೆಯೇ ಆಗುವುದು. ಮುಖದಲ್ಲಿ ನಗು ಎನ್ನುವುದು ಸದಾ ತುಂಬಿರಲಿ, ಮನಸ್ಸಿನಲ್ಲಿ ನೆನಪು ಎನ್ನುವುದು ತುಂಬಿರಲಿ, ಹೃದಯದಲ್ಲಿ ಪ್ರೀತಿ ಎನ್ನುವುದು ತುಂಬಿರಲಿ, ಕೊನೆಯವರೆಗೂ ಕೂಡ ನಂಬಿಕೆ ಎನ್ನುವುದು ಇರಲಿ. ಪ್ರೀತಿ ಸ್ನೇಹ ಎನ್ನುವುದು ಗಟ್ಟಿಯಾಗಿ ಇರಲಿ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ. ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತದೆ. ಇಷ್ಟೇ ಈ ಜೀವನ. ಯಾರ ಮನಸ್ಸು ಸ್ವಚ್ಛವಾಗಿ ಇರುತ್ತದೆಯೋ ಅವರು ಮಾತ್ರ ಹೃದಯದಲ್ಲಿ ನೆಲೆಸಿರುತ್ತಾರೆ. ಏಕೆಂದರೆ ಯಾವ ದಾರದಲ್ಲಿ ಗಂಟುಗಳು ಇರುವುದಿಲ್ಲವೋ ಆ ದಾರ ಮಾತ್ರ ಸೂಜಿಯಲ್ಲಿ ಪ್ರವೇಶಿಸುತ್ತದೆ. ಸಂಬಂಧಿಕರು ಯಾವಾಗಲೂ ಕೂಡ ವಿರೋಧ ಪಕ್ಷದ ನಾಯಕರಂತೆ. ನಾವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ಅವರು ಖಂಡಿತವಾಗಿಯೂ ಕೂಡ ನಮ್ಮನ್ನು ಟೀಕಿಸುತ್ತಾರೆ. ಸಮಯ ಮತ್ತು ನಗು ಎನ್ನುವುದು ಜೀವನದ ವಿಚಿತ್ರಗಳು. ಕೆಲವೊಮ್ಮೆ ಸಮಯವು ನಮಗೆ ನಗುವನ್ನು ಮರೆಸಿಬಿಡುತ್ತದೆ, ಮತ್ತೆ ಕೆಲವೊಮ್ಮೆ ನಗುವು ನಮಗೆ ಸಮಯವನ್ನೇ ಮರೆಸಿಬಿಡುತ್ತದೆ. ಸಮಯ ಅನ್ನುವುದು ಎಂಥವರನ್ನು ಕೂಡ ಕೀಳಾಗಿ ನೋಡುವಂತೆ ಮಾಡುತ್ತದೆ. ಆದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಾಗಿ ಇದ್ದರೂ ಕೂಡ ಒಂದಲ್ಲ ಒಂದು ದಿನ ಆ ಸಮಯವೇ ಅವರ ವ್ಯಕ್ತಿತ್ವ ಏನು ಅಂತ ಎತ್ತಿ ತೋರಿಸುತ್ತದೆ. ತಾಳ್ಮೆ ಎನ್ನುವುದು ಜೀವನದಲ್ಲಿ ಇರಬೇಕಾಗುತ್ತದೆ ನೋಡಿ. ನೋವು ನಲಿವು ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ನೋವು ಆದಾಗ ನಲಿವಿನ ಬೆಲೆ ಗೊತ್ತಾಗುತ್ತದೆ, ಕತ್ತಲು ಬಂದಾಗ ಬೆಳಕಿನ ಬೆಲೆ ಗೊತ್ತಾಗುತ್ತದೆ, ಕಷ್ಟ ಬಂದಾಗ ಸುಖದ ಬೆಲೆ ಗೊತ್ತಾಗುತ್ತದೆ. ಕಷ್ಟವೇ ಬರಲಿ ಸುಖವೇ ಬರಲಿ ಧೈರ್ಯದಿಂದ ಬದುಕು. ಮನಸ್ಸು ಎನ್ನುವುದು ಗಟ್ಟಿ ಮಾಡಿಕೋ. ಜೀವನದಲ್ಲಿ
ನಿನ್ನ ಸಮಯವೂ ಕೂಡ ಬಂದೇ ಬರುತ್ತದೆ. ಯಾರೇ ಹೀಯಾಳಿಸಿದರೂ, ಯಾರೇ ಅವಮಾನ ಮಾಡಿದರೂ, ಯಾರೇ ಎಷ್ಟೇ ಟೀಕೆಗಳನ್ನು ಮಾಡಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಜೀವನದ ಗೊಂದಲಗಳಲ್ಲಿ ದಾರಿ ತಪ್ಪಿದಾಗ ಕೃಷ್ಣನೇ ಒಳಗಿನ ಶಕ್ತಿ ಆಗುತ್ತಾನೆ. ಅವನ ನಂಬಿಕೆ ಸಾಕು ಮುಂದೆ ಸಾಗಲು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಅದೆಷ್ಟೇ ಸಾರಿ ಅವಶ್ಯಕತೆ ಮತ್ತು ಅನಿವಾರ್ಯತೆಗಳ ಎದುರು ಈ ಆತ್ಮಾಭಿಮಾನ ಪಾದದಡಿಯ ಧೂಳಾಗಿ ಬಿಡುತ್ತದೆ. ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಖಾಲಿ ಕೈಯಲ್ಲಿ ಬಂದಿದ್ದೀವಿ, ಖಾಲಿ ಕೈಯಲ್ಲಿ ಹೋಗುತ್ತೀವಿ. ಮೊದಲ ಸ್ಥಾನ ಜ್ಞಾಪಕವಿಲ್ಲ, ಕೊನೆಯ ಸ್ಥಾನ ಗೊತ್ತಿಲ್ಲ. ಹೋಗುವಾಗ ನಾವು ಏನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಇರುವಷ್ಟು ದಿನ ನೆಮ್ಮದಿಯಾಗಿ ಇರುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಇರು ನೀ ಸಾಕು ನನಗಾಗಿ, ನೋವಲ್ಲಿ ನಗುವಾಗಿ, ನೊಂದಾಗ ಮಡಿಲಾಗಿ, ಸೋತಾಗ ಬಲವಾಗಿ, ಗೆದ್ದಾಗ ಛಲವಾಗಿ. ಇರು ನೀ ಸಾಕು ಜೊತೆಯಾಗಿ, ಜಗತ್ತನ್ನೇ ಗೆಲ್ಲುವೆ ನಿನಗಾಗಿ. ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಅವನ ಮೇಲೆ ವಿಶ್ವಾಸವನ್ನು ಇಡಿ, ಅವನನ್ನು ನಂಬಿ. ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ನಿಮಗೆ ನೀವು ಅಂದುಕೊಂಡಂತೆ ಸಿಕ್ಕೇ ಸಿಗುತ್ತದೆ. ಅಪಶಕುನ ಅಂದರೆ ಬೆಕ್ಕಲ್ಲ. ನಗು ಮುಖದೊಳಗೆ ಸ್ವಾರ್ಥ ಮರೆಮಾಚಿಕೊಂಡು ಬರುವಂತಹ ಜನ. ಬೆಕ್ಕು ದಾರಿ ತಪ್ಪಿಸಬಹುದು ಅಷ್ಟೇ, ಜನ ಬದುಕನ್ನೇ ತಿರುಗಿಸಿ ಬಿಡುತ್ತಾರೆ. ನೀವು ಸಮುದ್ರದಲ್ಲಿ ಎಷ್ಟು ಸಕ್ಕರೆ ಹಾಕಿದರೂ ಕೂಡ ಅದು ಎಂದಿಗೂ ಕೂಡ ಸಿಹಿ ಆಗುವುದೇ ಇಲ್ಲ. ಆದರೆ ಅದೇ ತರಹ ನೀವು ಸ್ವಾರ್ಥ ಜನರನ್ನು ಎಷ್ಟು ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡಿದರೂ ಕೂಡ ಅವರು ನಿಮ್ಮವರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಬಾಯಿಗೆ ಹೋಗುವ ಆಹಾರ ಎಷ್ಟು ಶುದ್ಧವಾಗಿ ಇರಬೇಕೋ ಹಾಗೆಯೇ ನಮ್ಮ ಬಾಯಿಯಿಂದ ಹೊರ ಬರುವಂತಹ ಮಾತುಗಳು ಕೂಡ ಅಷ್ಟೇ ಶುದ್ಧವಾಗಿ ಇರಬೇಕು. ಆಗ ಸ್ನೇಹ ಸಂಬಂಧಗಳು ಶುದ್ಧವಾಗಿ ಇರುವುದಕ್ಕೆ ಸಾಧ್ಯವಾದೀತು. ಪ್ರೀತಿ ಎಂದರೆ ಯಾವುದನ್ನು ಕೂಡ ಹೇಳಿಕೊಳ್ಳುವುದಕ್ಕೆ ಬರುವುದಿಲ್ಲ. ಪ್ರೀತಿ ಎನ್ನುವುದು ಎಲ್ಲವೂ ಕೂಡ ನಮ್ಮ ನಡವಳಿಕೆಯಲ್ಲಿ ಇರಬೇಕಾಗುತ್ತದೆ. ಅಂದಾಗ ಮಾತ್ರ ಜೀವನದಲ್ಲಿ ನಾವು ನಿಜವಾದ ಪ್ರೀತಿಯನ್ನು ಪಡೆದುಕೊಂಡಂತೆ ಆಗುವುದು. ನಿಲ್ಲದ ಬರುವ ನೋವುಗಳು, ನಿಲ್ಲದೆ ಹೋಗುವ ನಲಿವುಗಳು, ನಿಲುಕದ ನಿರೀಕ್ಷೆಗಳು, ನಿಲುಕುವ ನಿರಾಸೆಗಳು, ಪ್ರತಿದಿನ ಎದುರಿಸುವ ಪರೀಕ್ಷೆಗಳು, ಪ್ರತಿಕ್ಷಣ ಕಾಡುವಂತಹ ಪರಿಸ್ಥಿತಿಗಳು ಎಲ್ಲವೂ ನಮ್ಮ ಬದುಕಿನ ಅದ್ಭುತವಾಗಿರುವಂತಹ ಪಾಠಗಳೇ ಆಗಿರುತ್ತವೆ ಎನ್ನುವುದನ್ನು ಮನುಷ್ಯನಾದವನು ಮರೆಯಲೇಬಾರದು. ಜೀವನವೇ ಹಾಗೆ, ಯಾವಾಗ ಎಲ್ಲಿ ಬದಲಾಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಜೀವನ ಯಾವ ರೀತಿಯಾಗಿ ಬದಲಾವಣೆಯಾಗುತ್ತದೆಯೋ ಅದಕ್ಕೆ ತಕ್ಕಂತೆ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಬದಲಾವಣೆ ಮಾಡಿಕೊಳ್ಳುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಜೀವನ ಎನ್ನುವುದು ಅತ್ಯಮೂಲ್ಯವಾದದ್ದು. ಈ ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸುವುದನ್ನು ಯಾವ ಮನುಷ್ಯನು ಅರಿತುಕೊಳ್ಳುತ್ತಾನೆಯೋ, ಕಲಿತುಕೊಳ್ಳುತ್ತಾನೆಯೋ ಅವನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತಾನೆ. ಜೀವನವೇ ಹಾಗೆ, ಅನಿರೀಕ್ಷಿತವಾದದ್ದನ್ನು ಕೂಡ ನಾವು ನಿರೀಕ್ಷಿತವಾಗುವಂತೆ ಮಾಡಿಕೊಳ್ಳಬಹುದು. ಅಸಾಧ್ಯವಾಗಿರುವುದನ್ನು ಕೂಡ ಸಾಧ್ಯವಾಗಿಸಿಕೊಳ್ಳಬಹುದು. ಮನುಷ್ಯನಿಂದ ಈಗಿನ ಕಾಲದಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ ನೋಡಿ. ಜಗತ್ತಿನಲ್ಲಿ ಏನು ಬೇಕಾದರೂ ಕೂಡ ಮಾನವನಾದವನು ಅದನ್ನು ಮಾಡಿಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬಲ್ಲ. ಹಾಗಾಗಿ ಜೀವನದಲ್ಲಿ ಎಲ್ಲವನ್ನ ಮಾಡೇ ಮಾಡುತ್ತೇನೆ ಎನ್ನುವಂತಹ ಛಲ ಎನ್ನುವುದು ನಿಮ್ಮಲ್ಲಿ ಉದ್ಭವ ಆಗಬೇಕು. ಆ ಛಲ ಎನ್ನುವುದು ನಿಮ್ಮಲ್ಲಿ ಬಂದಾಗ ಮಾತ್ರ ಜೀವನದಲ್ಲಿ ನೀವು ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು, ಎಲ್ಲ ಗುರಿಗಳು ಈಡೇರಬೇಕು ಅನ್ನುವುದೇ ಆದರೆ ಮೊದಲು ಜೀವನದಲ್ಲಿ ಬೇಗ ಏಳುವುದನ್ನು ಕಲಿತುಕೊಳ್ಳಿ, ಬೇಗ ಮಲಗುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ಸದಾ ಕಾಲ ಒಂದಲ್ಲ ಒಂದು ಕೆಲಸಗಳಲ್ಲಿ ಕಾರ್ಯೋನ್ಮುಖವಾಗುವುದನ್ನು ಕಲಿತುಕೊಳ್ಳಿ. ಜೀವನವೇ ಹಾಗೆ, ಎಲ್ಲವನ್ನ ಕಲಿಸುತ್ತದೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಯಾವುದು ನಮ್ಮದು, ಯಾವುದು ನಮ್ಮದಲ್ಲ ಎನ್ನುವಂತಹ ಸತ್ಯವನ್ನು ಕೂಡ ನಮಗೆ ತಿಳಿಸುತ್ತದೆ.
ಹಾಗಾಗಿ ಆ ಸತ್ಯದಿಂದ ನಿಮ್ಮ ಜೀವನವನ್ನು ಬದಲಿಸಿಕೊಳ್ಳಿ ಎಂದು ಹೇಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಈ ಒಂದು ಕೃಷ್ಣನ ವಚನಾಮೃತ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ನಮ್ಮ ಪ್ರಯತ್ನಕ್ಕೆ ಒಂದೇ ಒಂದು ಲೈಕನ್ನು ಮಾಡಿ ನಮ್ಮ ಪ್ರಯತ್ನಕ್ಕೆ ಬೆಂಬಲವನ್ನು ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ ನಾಳೆಯ ಕೃಷ್ಣನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.